ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ಗಳ ಬೇರೆ ಬೇರೆ ಮ್ಯಾಟ್ರಿಕ್ಸ್ ಹೇಗಿರುತ್ತೆ ಅಂತ ನಾವು ನೋಡೋಣ. ಇಲ್ಲಿ ಕೊಡಲಾಗಿದೆ ಕಾಲಮ್ ಮ್ಯಾಟ್ರಿಕ್ಸ್, ರೋ ಮ್ಯಾಟ್ರಿಕ್ಸ್, ಸ್ಕ್ವೇರ್ ಮ್ಯಾಟ್ರಿಕ್ಸ್, ಡಯಾಗೋನಲ್ ಮ್ಯಾಟ್ರಿಕ್ಸ್, ಸ್ಕೇಲಾರ್ ಮ್ಯಾಟ್ರಿಕ್ಸ್, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮತ್ತು ಜೀರೋ ಮ್ಯಾಟ್ರಿಕ್ಸ್ ಇದೆ. ಇವು ಯಾವ ರೀತಿ ಕಾಲಮ್ ಮ್ಯಾಟ್ರಿಕ್ಸು, ರೋ ಮ್ಯಾಟ್ರಿಕ್ಸು, ಜೀರೋ ಮ್ಯಾಟ್ರಿಕ್ಸು, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಹೇಗೂ ಕಂಟಿನ್ಯೂ ವಿತ್ ಎಕ್ಸಾಂಪಲ್ ಕೂಡ ಜೊತೆಗೆ ನಾವು ನೋಡೋಣ. ಓಕೆ, ಫಸ್ಟ್ ನಾವು ಕಾಲಮ್ ಮ್ಯಾಟ್ರಿಕ್ಸ್ ನೋಡೋಣ. ಇದು ಬಹಳ ಸಿಂಪಲ್ ಇದೆ. ಕಾಲಮ್ ಮ್ಯಾಟ್ರಿಕ್ಸ್ ಅಂದರೆ ಒಂದೇ ಒಂದು ಕಂಬ ಸಾಲು ಇರ್ತದೆ, ಆದರೆ ಅಡ್ಡ ಸಾಲು ಹೆಚ್ಚಿಗೆ ಇರಬಹುದು. ಉದಾಹರಣೆಗೆ ಇಲ್ಲಿ ನೋಡಿ, ಒಂದು ಮ್ಯಾಟ್ರಿಕ್ಸ್ ಎ ಅಂತಿದೆ. ಕಾಲಮ್ ಮ್ಯಾಟ್ರಿಕ್ಸ್ ಅಂದರೆ 1 3 4 5 ಒಂದೇ ಒಂದು ಕಾಲಮ್, ಅದೇ ಅಂದರೆ ಕಾಲಮ್ ಆ್ಯಂಡ್ ರೋ ನಂಬರ್ ಆಫ್ ರೋಸ್. ಬೇಕಷ್ಟು ರೋಸ್ ಇರ್ಬೋದು. ಇಲ್ಲಿ ನೋಡಿ ಒಂದೇ ಕಾಲಮ್ ಇದೆ, ಆದರೆ ಇಲ್ಲಿ 4 ರೋಸ್ ಇದೆ, ಅಂದರೆ 4/1 ಅಂತ ನಾವು ಹೇಳ್ಬೋದು. ಆದರೆ ಒಂದೇ ಕಾಲಮ್ ಮಾತ್ರ ಇರುತ್ತದೆ, ಅದಕ್ಕೆ ನಾವು ಕಾಲಮ್ ಮ್ಯಾಟ್ರಿಕ್ಸ್ ಅಂತೇವೆ. ಓಕೆ, ರೋ ಮ್ಯಾಟ್ರಿಕ್ಸಲ್ಲಿ ಒಂದೇ ಒಂದು ರೋ ಇರುತ್ತೆ, ಆದರೆ ನಂಬರ್ ಆಫ್ ಕಾಲಮ್ಸ್ ಇರುತ್ತದೆ. ಉದಾಹರಣೆಗೆ ಇಲ್ಲಿ ನೋಡಿ ಮ್ಯಾಟ್ರಿಕ್ಸ್ ಬಿ ಅಂತಿದೆ. ಸೊ 1 0 6 8 5 3 ಒಂದೇ ಒಂದು ರೋ ಅಂದರೆ ಅಡ್ಡ ಸಾಲು ಮಾತ್ರ ಹೊಂದಿರುತ್ತದೆ, ಆದರೆ ಕಾಲಮ್ ಎನ್ ನಂಬರ್ ಆಫ್ ಕಾಲಮ್ಸ್ ಅಂತ ಹೇಳ್ಬೋದು. ಇಲ್ಲಿ ಒಂದು ರೋ ಇದೆ, ಕಾಲಮ್ ಎಷ್ಟಿದೆ? 1 2 3 4 5 6 ಕಾಲಮ್ಸ್ ಇವೆ. ಸೊ ಒಂದೇ ಒಂದು ರೋವನ್ನು ಮಾತ್ರ ಹೊಂದಿದ್ದಕ್ಕೆ ಅದಕ್ಕೆ ನಾವು ಏನಂತೇವೆ? ರೋ ಮ್ಯಾಟ್ರಿಕ್ಸ್ ಎನ್ನುತ್ತೇವೆ. ಆಯಿತಾ? ಇಲ್ಲಿ ನೋಡಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಸ್ಕ್ವೇರ್ ಆಗಿರುತ್ತೆ. ಸೊ ನಂಬರ್ ಆಫ್ ರೋಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಎಷ್ಟು ಅಡ್ಡ ಸಾಲುಗಳಿರ್ತವೆ ಅಷ್ಟೇ ಕಂಬ ಸಾಲು ಇರಲೇಬೇಕು. ಉದಾಹರಣೆಗೆ ಇಲ್ಲಿ ನೋಡಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ 2/2 ತೆಗೆದುಕೊಳ್ಳೋಣ. 3 4 -2 1 ಎರಡು ಅಡ್ಡ ಸಾಲಿವೆ, ಎರಡು ಕಂಬ ಸಾಲಿವೆ, ಇದಕ್ಕೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅನ್ನುತ್ತೇವೆ. ಸೊ ಮತ್ತೊಂದು ಉದಾಹರಣೆ ತೆಗೆದುಕೊಳ್ಳೋಣ. ಓಕೆ, ಮ್ಯಾಟ್ರಿಕ್ಸ್ ಬಿ ಅಂತ ತೆಗೆದುಕೊಳ್ಳೋಣ. ಇಲ್ಲಿ 3 -6 0 2 0 3 1 4 2 ಎಷ್ಟು ಅಡ್ಡ ಸಾಲುಗಳಿವೆ? ಇಲ್ಲಿ 3 ಇವೆ, ಕಂಬ ಸಾಲು ಕೂಡ 3 ಇವೆ, 3/3. ಸೊ ನಂಬರ್ ಆಫ್ ರೋಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಅಂದರೆ ಎಷ್ಟು ಅಡ್ಡ ಸಾಲು ಇರ್ತವೆ ಅಷ್ಟೇ ಕಂಬ ಸಾಲು ಇರಲೇಬೇಕು, ಅದಕ್ಕೆ ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅನ್ನುತ್ತೇವೆ. ಓಕೆ, ಸೊ ಕಾಲಮ್ ಮ್ಯಾಟ್ರಿಕ್ಸ್, ರೋ ಮ್ಯಾಟ್ರಿಕ್ಸ್, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಯಿತು. ಈಗ ಡಯಾಗೋನಲ್ ಮ್ಯಾಟ್ರಿಕ್ಸ್ ಅನ್ನು ನೋಡಿಕೊಳ್ಳೋಣ. ಸೊ ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂದರೆ ಮೊದಲಿಗೆ ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್. ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಆರ್ 0. ಅಂದರೆ ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ತೆಗೆದುಕೊಳ್ಳೋಣ. ಮ್ಯಾಟ್ರಿಕ್ಸ್ ಎ ಅಂತ ತೆಗೆದುಕೊಳ್ಳೋಣ. 2/2 ನೋಡೋಣ. 2 0 0 3. ಓಕೆ, ಇದು ಮೊದಲು ಸ್ಕ್ವೇರ್ ಮ್ಯಾಟ್ರಿಕ್ಸ್, ಎರಡು ಅಡ್ಡ ಸಾಲು, ಎರಡು ಕಂಬ ಸಾಲು. ಓಕೆ, ಇದು ಡಯಾಗೋನಲ್ ಎಲಿಮೆಂಟ್ಸ್ ಇರುತ್ತಲ್ಲ, ಈ ಎಲಿಮೆಂಟನ್ನು ಹೊರತುಪಡಿಸಿ ಉಳಿದೆಲ್ಲ ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಅಂತವೆ. ಅದಕ್ಕೆ ಅವು 0 ಆಗಿರಬೇಕು, ಅದಕ್ಕೆ ನಾವು ಡಯಾಗೋನಲ್ ಎಲಿಮೆಂಟ್ಸ್ ಅಂತೇವೆ. ಉದಾಹರಣೆ ಮತ್ತೊಂದು ಎಕ್ಸಾಂಪಲ್ ನೋಡಿ. ಇಲ್ಲಿ 3/3 ತೆಗೆದುಕೊಳ್ಳೋಣ. 1 0 0 0 2 0 0 0 6. ಇಲ್ಲಿ ನೋಡಿ, ಇದು ಮೇನ್ ಎಲಿಮೆಂಟ್ಸ್ ಇರೋ ಡಯಾಗೋನಲ್ ಎಲಿಮೆಂಟ್ಸ್, ಇವನ್ನು ಹೊರತುಪಡಿಸಿ ಉಳಿದೆಲ್ಲ ಎಲಿಮೆಂಟ್ 0 ಆಗಿರಬೇಕು, ಅದಕ್ಕೆ ನಾವು ಡಯಾಗೋನಲ್ ಎಲಿಮೆಂಟ್ಸ್ ಇರುತ್ತವೆ. ಓಕೆ, ಇದು ಕೂಡ ಆಯಿತು. ನಂತರ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಮೊದಲಿಗೆ ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್, ಎರಡನೇದು ಡಯಾಗೋನಲ್ ಮ್ಯಾಟ್ರಿಕ್ಸ್ ಆಗಿರುತ್ತದೆ. ಉದಾಹರಣೆ ನೋಡಿ, ಇಲ್ಲಿ ಮ್ಯಾಟ್ರಿಕ್ಸ್ ಎ ಅಂತಿದೆ. ಓಕೆ, 2/2 ತೆಗೆದುಕೊಳ್ಳೋಣ. ಮೊದಲು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದರೆ 2 0 0 2. ಇದು 2 ರೋಸ್ ಆ್ಯಂಡ್ 2 ಕಾಲಮ್, 2/2. ಓಕೆ, ಇಲ್ಲಿ ನೋಡಿ ಮೊದಲು ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್, ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟು ಇದು ಕೂಡ ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೋದು. ನಾನ್ ಎಲಿಮೆಂಟ್ಸ್ ಆರ್ 0. ಆದರೆ ಈ ಡಯಾಗೋನಲ್ ಎಲಿಮೆಂಟ್ಸು ಒಂದೇ ಆಗಿರಬೇಕು. 2 ಇದ್ರೆ ಇಲ್ಲೂ 2 ಇರಬೇಕು, 4 ಇದ್ರೆ ಇಲ್ಲೂ ಕೂಡ 4 ಇರಬೇಕು. ಉದಾಹರಣೆ ಮತ್ತೊಂದು ನೋಡೋಣ. ಮ್ಯಾಟ್ರಿಕ್ಸ್ ಬಿ ತೆಗೆದುಕೊಳ್ಳೋಣ. ಇಲ್ಲಿ ಓಕೆ, ಇಲ್ಲಿ √3 ತೆಗೆದುಕೊಂಡರೆ 0 0 0 √3 0 0 0 √3. ಇದು 3/3, 3 ಅಡ್ಡ ಸಾಲು, 3 ಕಂಬ ಸಾಲು. ಮೊದಲನೇ ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್, ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟು ಇದು ಡಯಾಗೋನಲ್ ಮ್ಯಾಟ್ರಿಕ್ಸ್. ಓಕೆ, ಇದು ನೋಡಿ ಡಯಾಗೋನಲ್ ಎಲಿಮೆಂಟ್ಸು ಒಂದೇ ಆಗಿರಬೇಕು, ಒಂದೇ ಎಲಿಮೆಂಟ್ ಹೊಂದಿರಬೇಕು, ಉಳಿದೆಲ್ಲ ನಾನ್ ಡಯಾಗೋನಲ್ ಎಲಿಮೆಂಟ್ಸ್ 0 ಆಗಿರಲೇಬೇಕು, ಅದಕ್ಕೆ ನಾವೇನಂತವು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಎನ್ನುತ್ತೇವೆ. ಓಕೆ, ನಂತರ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆ, ಐಡೆಂಟಿಟಿ ಮ್ಯಾಟ್ರಿಕ್ಸಲ್ಲಿ ಇದು ಕೂಡ ಸ್ಕ್ವೇರ್ ಮ್ಯಾಟ್ರಿಕ್ಸ್ನೇ. 2/2 ತೆಗೆದುಕೊಳ್ಳೋಣ. ಓಕೆ, 2/2. ಆದರೆ ಇಲ್ಲಿ ಈ ಎಲಿಮೆಂಟ್ಸ್ ಇರ್ತಲ್ಲ, ಒಂದು ಅಂಕೆಯನ್ನು ಮಾತ್ರ ಹೊಂದಿರಬೇಕು, 1 ಅಂತಾಗಿ ಇರಬೇಕು. 2 ಅಲ್ಲ, 3 ಅಲ್ಲ, √3 ಅಲ್ಲ, √6 ಅಲ್ಲ, ಯಾವುದೇ ಅಂಕೆ ಅಲ್ಲ, ಒಂದು ಅಂಕೆಯನ್ನು ಹೊಂದಿರಬೇಕು. ನಾನ್ ಡಯಾಗೋನಲ್ ಎಲಿಮೆಂಟ್ಸ್ 0 ಆಗಿರಬೇಕು. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಮ್ಯಾಟ್ರಿಕ್ಸ್ ಬಿ ತೆಗೆದುಕೊಳ್ಳೋಣ. 1 0 0
0 1 0 0 0 1. ಓಕೆ, ಇದು 3/3. ಇದು ನೋಡಿ, ಈ ಎಲಿಮೆಂಟ್ಸು ಒಂದು ಅಂಕಿಯನ್ನು ಆ ಸಂಖ್ಯೆಯನ್ನು ಮಾತ್ರ ಹೊಂದಿರಬೇಕು, ಉಳಿದೆಲ್ಲ 0 ಇರಬೇಕು. ಇದು ಮೊದಲೇ ಸ್ಕ್ವೇರ್ ಮ್ಯಾಟ್ರಿಕ್ಸು, ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೋದು, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೋದು. ಆದರೆ ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಗುರುತಿಸಬೇಕಾದರೆ ಇದು 1 1 1 1 1 ಮಾತ್ರ ಹೊಂದಿರಬೇಕು. ಇಲ್ಲಿ ನೋಡಿ, ಡಯಾಗೋನಲ್ ಎಲಿಮೆಂಟ್ಸ್ ಅಂದರೆ ಈ ರೀತಿಯಾಗಿರುತ್ತದೆ. ಓಕೆ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಈ ರೀತಿ ಇರುತ್ತದೆ. ಆದರೆ ಯೂನಿಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದರೆ 1 1 1 1 ಆ ಸಂಖ್ಯೆಯನ್ನು ಮಾತ್ರ ಹೊಂದಿರಬೇಕು, ಉಳಿದೆಲ್ಲ ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಆದರೆ 0. ಅದಕ್ಕೆ ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನುತ್ತೇವೆ. ಕೊನೆಯದಾಗಿ ಜೀರೋ ಮ್ಯಾಟ್ರಿಕ್ಸ್ ಅಂದರೆ ಉದಾಹರಣೆ ಇಲ್ಲಿ ನೋಡಿ, 0 0 0 0 ಎಲ್ಲ ಎಲಿಮೆಂಟ್ಸ್ಗಳು 0 ಹೊಂದಿರಲೇಬೇಕು. 2 ರೋ 3 ಕಾಲಮ್. ಓಕೆ, ಮತ್ತೊಂದು ಎಕ್ಸಾಂಪಲ್ ನೋಡಿ, 0 0 0 0 ಎಲ್ಲ ಎಲಿಮೆಂಟ್ಸು 0 ಹೊಂದಿರಬೇಕು, 3 ರೋಸ್ 2 ಕಾಲಮ್. ಓಕೆ, ಎಲ್ಲ ಎಲಿಮೆಂಟು 0 ಆಗಿರಬೇಕು. ಇದಕ್ಕೆ ನಿರ್ದಿಷ್ಟವಾದ ಆರ್ಡರ್ ಅಂತ ಇರೋದಿಲ್ಲ, ಆರ್ಡರ್ ಹೆಚ್ಚು ಕಡಿಮೆ ಇರ್ಬೋದು, ಆದರೆ ಎಲ್ಲ ಎಲಿಮೆಂಟ್ಸು 0 ಮಾತ್ರ ಹೊಂದಿರಬೇಕು. ಅದಕ್ಕೆ ನಾವು ಜೀರೋ ಮ್ಯಾಟ್ರಿಕ್ಸ್ ಅನ್ನುತ್ತೇವೆ. ಸೊ ಈ ರೀತಿಯಾಗಿ ನಾವು ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಅನ್ನು ಉದಾಹರಣೆ ಮೂಲಕ ನಿಮಗೆ ವಿವರಿಸಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ದೊರೆಯುತ್ತವೆ. ನಿಮಗೆ ಮ್ಯಾಥಮೆಟಿಕ್ಸ್ ಬೇರೆ ವಿಡಿಯೋ ಬೇಕಾದರೆ ಯೂಟ್ಯೂಬ್ ಪ್ಲೇಸ್ಟೋರ್ ಹೋಗಿ ಐ ಬಟನ್ ಲಿಂಕ್ಸ್ ಇವೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ಸ್ ಇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.